ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರೋ ಬಳ್ಳಿ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ಸೆಂಟ್ರಲ್ಲಿ ಡಿಸೈನಿಂದ 4 ಕಡೆಗೂ ಬಳ್ಳಿಗಳು ಹೋಗೋಂಥದ್ದು. ಈಸಿ ಇರುತ್ತೆ, ಹಾಕೋಬೋದು ಎಲ್ಲರೂ. ಮಧ್ಯದ್ದು ಚುಕ್ಕಿಯನ್ನು ಹಾಕ್ತಾಯಿದ್ದೀನಿ. ಮಧ್ಯೆ ಡಿಸೈನ್ ಮಾಡ್ಕೊಂಡ್ಮೇಲೆ ಎಲ್ಲ ಕಡೆನೂ ಅದರ ಬಳ್ಳಿಗಳನ್ನು ಬಿಡಿಸೋದು. ಈಸಿಯಾಗಿ ಇಷ್ಟೇ, ಸಿಂಪಲ್ ಇದೆ. ಇದು ಎಲ್ಲರೂ ಹಾಕೋಂಥ ರಂಗೋಲಿನೇ ಸೆಂಟ್ರಲ್ಲಿರೋದು. ಅದಾದಮೇಲೆ 4 ಭಾಗಕ್ಕೆ ಅದರದ್ದು ಬಳ್ಳಿಗಳು ಹೋಗುತ್ತೆ. ಇದಿಷ್ಟು ಹಾಕಿದ ಮೇಲೆ ಅದರದ್ದು ಡಿಸ್ಟೆನ್ಸಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲಿ 4 ಹಿಂಗೆ ಚುಕ್ಕಿ ಇಟ್ಕೊಳ್ಳೋದು. ಚುಕ್ಕಿಯಿಂದ ಚುಕ್ಕಿಗೆ ಸೆಂಟ್ರಲ್ಲಿ 5 ಹಾಕ್ಕೊಬೇಕು. 5 ಚುಕ್ಕಿ ಇಟ್ಕೊಂಡು 3 ಲೈನಲ್ಲಿ ಹಾಕಬೇಕು. ಆಮೇಲೆ ಲಾಸ್ಟ್ ಲೈನು ಮತ್ತು ಸೆಂಟ್ರ್ ಲೈನಲ್ಲಿ 2 ಹಾಕ್ಕೊಳ್ಳೋದು. ಈ ಥರ ನಾವು ಪ್ರತಿಯೊಂದು ಕಡೆನೂ 4 ಕಡೆನೂ ಮಾಡ್ಕೋಬೇಕು. ಇದು ಎಲ್ಲ ಚುಕ್ಕಿ ರಂಗೋಲಿ ಇರುತ್ತಲ್ಲ, ಅದಕ್ಕಿಂತ ಡಿಫ್ರೆಂಟಾಗಿ ಕಾಣುತ್ತೆ. ಯಾಕೆಂದರೆ ಸೆಂಟ್ರಲ್ ಆದಮೇಲೆ 4 ಬದಿಗೆ ಬಳ್ಳಿಗಳು ಹೋಗೋದ್ರಿಂದ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಈಗ ಹಾಕೋದು ಇದೇ ಮೇನ್ ಇರೋದು. ಅದು ಫಸ್ಟ್ ಹಾಕೋ ಚುಕ್ಕಿಗೆ ಹಿಂಗೊಂದು ಈ ಥರ ಹಾಕ್ಬಿಟ್ಟು ಅಲ್ಲಿಂದ ನಾವು ಬಳ್ಳಿ ಹಾಕ್ತಾ ಹೋಗೋದು. ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ಲೈನಿಗೆ ಈಗ ಹಾಕಬೇಕು. 3 ಸಲನೂ ಅದೇ ಥರ ಒಂದು ಲೈನ್ ಚಿಕ್ಕ ಲೈನ್ ಇದೆಯಲ್ಲ ಅದನ್ನು ಬಿಡಬೇಕು. ನೋಡಿ, ಚಿಕ್ಕ ಲೈನನ್ನು ಇದರಿಂದ ತಗೋಬೇಕು. ಇದು ಒಂದೇ ಹೈಟಲ್ಲಿ ಅಲ್ಲದೆ ಇರೋದ್ರಿಂದ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋದು. ಬಳ್ಳಿ ರಂಗೋಲಿ ಇದು ಸ್ವಲ್ಪನೇ ಕಷ್ಟ ಅಷ್ಟೇ. 1-2 ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಬೇಗ ಆಗ್ಬೋದು. ಪ್ರತಿ ಇದರಲ್ಲೂ ಆ ಮಧ್ಯೆ ನಾವು ಸ್ಟಾರ್ಟಿಂಗ್ 4 ಕಡೆ ಚುಕ್ಕಿ ಇಟ್ಟಿದ್ದೀವಲ್ಲ, ಅಲ್ಲಿ ಮಾತ್ರ ಅದು ಮಾಡಿ ಹಾಕಬೇಕು. ಅಲ್ಲಿಂದ ನೆಕ್ಸ್ಟ್ ಹೋದಾಗ ಈ ಥರ ತಗೋಬೇಕಾಗುತ್ತೆ. ರಂಗೋಲಿ ನಾರ್ಮಲ್ ರಂಗೋಲಿಗಿಂತ ಬಳ್ಳಿ ರಂಗೋಲಿ ಡಿಫ್ರೆಂಟ್ ಏನಂದರೆ, ಇದು ನಮ್ಮ ಕಷ್ಟಗಳು, ಗಂಟುಗಳು ಅಂತ ಹೇಳ್ತಾರೆ, ಇದು ಕಷ್ಟದ್ದು. ಅದನ್ನು ನಾವು ಬಿಡಿಸ್ತಾ ಇದ್ದಾಗ ಅದು ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಗಂಟುಗಳನ್ನು ಬಿಡಿಸ್ತಿದ್ದೀವಿ ಅನ್ನೋದು, ಕಷ್ಟದಿಂದ ಹೊರಗೆ ಬರ್ತೀವಿ ಅಂತ ನಂಬಿಕೆ ಅಂತ. ನೋಡಿ, ಈಸಿಯಾಗಿ ಬಿಡಿಸ್ಕೋಬೋದು. ಇಷ್ಟು ಬ್ಯೂಟಿಫುಲ್ಲಾಗೂ ಕಾಣುತ್ತೆ. ಹೊರಗಡೆ ಫಂಕ್ಷನ್ಗಳಿಗೆಲ್ಲೂ ಹಾಕೋಕೆ ಆಗುತ್ತೆ ಇದು. ಸೆಂಟ್ರಿಂದ ಅದೊಂದೇ ಮಾಡ್ಕೊಳೋದಷ್ಟೇ ನಮಗೆ ಗೊತ್ತಾದರೆ ಆಯಿತು. ಮತ್ತೆಲ್ಲ ಹೀಗೆ ಹಾಕ್ತಾ ಹೋಗ್ಬಿಡ್ಬೋದು. ಇಲ್ಲಿಗೆ ಫಿನಿಶ್ ಆಯಿತು. ಇಷ್ಟೇ ಈ ರಂಗೋಲಿ ಇರೋದು. ಲಾಸ್ಟಿನ ತುದಿನ ಈಗ ತಗೊಬಂದು ಎಲ್ಲ ಇದಕ್ಕೂ ಚುಕ್ಕಿಯಿಂದ ಪಾಸ್ ಮಾಡಿ ಜಾಯಿನ್ ಮಾಡಬೇಕು. ಇದೇ ಆಗಿತ್ತು ನಂದು ಇವತ್ತಿನ ರಂಗೋಲಿ. ನಿಮಗೆ ರಂಗೋಲಿ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.